ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಪಯರು ಲಾಂಗ್ ಬೀನ್ಸ್ ಅಲಸಂದ. ಇದು ಪಲ್ಯ ಮಾಡೋಣ ವಿಧಾನ. ಇದು ಪಡವಲೆಕಾಯಿ ಹಾಕಿ ಪಲ್ಯ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಇದು ಮಾಡೋಣ ವಿಧಾನ ಹೆಂಗೆ ಅಂತ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇದು ಎರಡು ಹಾಕಿಟ್ಟಿದ್ದೀವಿ. ಇದೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿಡಬೇಕು. ಎರಡು ಕಟ್ ಮಾಡಿಟ್ಟಿದ್ದೀವಿ. ಪಡವಲೆಕಾಯಿ, ಪಯರು, ಲಾಂಗ್ ಬೀನ್ಸು ಇದೆಲ್ಲ ಕಟ್ ಮಾಡಿಟ್ಟಿದ್ದೀವಿ. ಇದು ಎರಡು ಒಂದು ಕುಕ್ ಹಾಕಬೇಕು. ಪಯರ್ ಹಾಕಿಟ್ಟಿದ್ದೀವಿ. ಒಂದು ಪಡವಲೆಕಾಯಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು 1/4 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಬೇಯಿಸಿ. ಈಗ ಇದು ರೆಡಿಯಾಗಿದ್ದು. ಒಗ್ಗರಣೆಗೆ ಒಂದು ಮಿಕ್ಸಿ ಜಾರ್ಲು ಒಂದು ಈರುಳ್ಳಿ ಕಟ್ ಮಾಡಿದ್ದು, ಒಂದು 4 ಪೀಸು ಬೆಳ್ಳುಳ್ಳಿ, 4 ಪೀಸು ಒಣಮೆಣಸಿನ್ಕಾಯಿ, ಇದೆಲ್ಲ ಚೆನ್ನಾಗಿ ಒಂದು ಕ್ರಷ್ ಮಾಡಬೇಕು. ಜಜ್ಜಿ ಹಾಕಿಬಿಡಬೇಕು. ಚೆನ್ನಾಗಿ ಪೇಸ್ಟ್ ಥರನೇ ಹಾಕಬೇಡ, ಕ್ರಷ್ ಮಾಡಬೇಕು. ಈ ರೀತಿಯಲ್ಲಿ ರೆಡಿ ಹಾಕೋಣ. ಬಿಸಿಯಾಗಿ ಬಾಣಲಿಲ್ಲ ಒಗ್ಗರಣೆಗೆ ಒಂದು 2 ಟೀ ಸ್ಪೂನು ಆಯಿಲ್ ಹಾಕೋಣ. ಸಾಸಿವೆ ಎಲ್ಲ ಚಡಪಡ ಆಗಿದ್ದು. ಈ ಟೈಮು ನಮ್ಮದು ಕ್ರಷ್ ಮಾಡಿಲ್ವಾ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕ್ರಷ್ ಮಾಡಿರುವ ಹಾಕೋಣ. ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಳ್ಳೆ ವಾಸನೆ ಇರುತ್ತೆ. ಬೆಳ್ಳುಳ್ಳಿ ಎಲ್ಲ ಜಜ್ಜಾಕಿಲ್ವಾ, ಅದಕ್ಕೆ ಒಳ್ಳೆ ವಾಸನೆ ಇದು ಫ್ರೈ ಆಗೋ ಟೈಮು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. 1/4 ಟೀ ಸ್ಪೂನ್ ಅರಿಶಿನ ಪೌಡ್ರ್ ಹಾಕೋಣ. ಅರಿಶಿನ ಪೌಡ್ರ್ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗಬೇಕು. ಎಲ್ಲ ಫ್ರೈ ಆಗಿದ್ದು ಒಳ್ಳೆ ವಾಸನೆ ಬರುತ್ತೆ. ಸ್ವಲ್ಪ ಕಾಯಿ ತುರಿ ಹಾಕಬೇಕು. ನಿಮಗೆ ಎಷ್ಟು ಇಷ್ಟ ಅಂದ್ರೆ ಅಷ್ಟು ಹಾಕಬೇಕು. ಜಾಸ್ತಿ ಟೇಸ್ಟ್ ಇರುತ್ತೆ. ಕಾಯಿ ತುರಿ ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಹಾಕೋಣ. ಕಾಯಿ ತುರಿ ಒಂದು 2 ನಿಮಿಷ ಈ ರೀತಿಯಲ್ಲಿ ಒಂದು ಫ್ರೈ ಹಾಕಿ. ಇಷ್ಟೇ ಸಾಕು, ರೆಡಿಯಾಗಿದ್ದು. ಈ ಟೈಮಲ್ಲಿ ನಮ್ಮದು ಪಡವಲೆಕಾಯಿ ಪಯರಿಲ್ವಾ, ಇದು ಹಾಕೋಣ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಈಗ ನಮ್ಮದು ಪಲ್ಯ ರೆಡಿ ಆಗಿದೆ. ಪಡವಲೆಕಾಯಿ ಪಯರು ಪಲ್ಯ. ಈಗ ನಮ್ಮದು ಪಡವಲೆಕಾಯಿ ಪಲ್ಯ ರೆಡಿಯಾಗಿದೆ. ಒಳ್ಳೆ ಟೇಸ್ಟ್ ಇರುತ್ತೆ ಈ ರೀತಿಯಲ್ಲಿ. ಇದು ಊಟಕ್ಕೆ ಇದೊಂದೇ ಸಾಕು, ಬೇರೆ ಸಾರು ಏನು ಬೇಡ. ಇದು ರೈಸಿನ ಒಳ್ಳೆಯದು. ಚಪಾತಿ ದೋಸೆಗೂ ಇದು ಅಷ್ಟು ಸೆಟ್ ಆಗಲ್ಲ. ನಾನು ಆ ಥರ ಹೇಳಲ್ಲ. ಇದು ರೈಸಿನ ಒಳ್ಳೆ ಟೇಸ್ಟ್ ಇರುತ್ತೆ. ಇದು ಸಾಕು, ಇದೊಂದೇ ಸಾಕು, ಜಾಸ್ತಿ ಊಟ ತಿಂತೆ. ಈ ರೀತಿಯಲ್ಲಿ ಎಲ್ಲರೂ ಒಂದು ಪಡವಲೆಕಾಯಿ ಪಯರು ಲಾಂಗ್ ಬೀನ್ಸು ಅದು ಒಂದು ಪಲ್ಯ ಮಾಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಹಿಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೂ ಒಂದು ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್.